ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಫ್ರೈಡೇ ಜಾತ್ರಾ ಮಹೋತ್ಸವದ ವ್ಲಾಗ್. ಈ ವಿಡಿಯೋದಲ್ಲಿ ನೀವು ಉತ್ತರ ಕರ್ನಾಟಕದಲ್ಲಿ ನಡೆಯತಕ್ಕಂಥ ಗ್ರಾಮ ದೇವತೆ ಜಾತ್ರೆಯ ನಿಮಿತ್ತ ಗ್ರಾಮ ದೇವತೆಯರ ಭವ್ಯ ಮೆರವಣಿಗೆ, ಕುಂಭಮೇಳ, ಆರತಿ, ಡೊಳ್ಳು ಕುಣಿತ ಮತ್ತು ಮಂಗಳಮುಖಿಯರ ನೃತ್ಯ, ತಮಟೆ ಬೀಟ್ಸ್, ಪ್ರಸಾದ, ದೇವಿ ಪುರಾಣ, ಸಂಗೀತ ಇನ್ನೂ ಹಲವಾರು ವಿಷಯಗಳನ್ನು ಒಳಗೊಂಡಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ಜಾತ್ರಾ ಮಹೋತ್ಸವದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮ ತವರು ಮನೆ, ಅಂದರೆ ಅಮ್ಮನ ಮನೆ. ಅಲ್ಲಿಗೆ ಬಂದಿದ್ದೀವಿ ಜಾತ್ರೆಯ ನಿಮಿತ್ತ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಜಾತ್ರೆಯ ಮೊದಲನೇ ದಿನ ಬೆಳಗ್ಗೆನೇ ಬೇಗ ಎದ್ದುಬಿಟ್ಟು ಅಂಗಳ ಎಲ್ಲ ಗುಡಿಸಿ ರಂಗೋಲಿ ಹಾಕಿದ್ದಾಳೆ ನನ್ನ ತಮ್ಮನ ಹೆಂಡತಿ. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾಳೆ ನೀವು ಇಲ್ಲಿ ನೋಡ್ತಿರ್ಬೋದು. ಇದು 5 ದಿನಗಳ ಕಾಲ ನಡೆಯತಕ್ಕಂಥ ಗ್ರಾಮ ದೇವತೆಯರ ಜಾತ್ರೆ ಮೊದಲನೇ ದಿನದ ವ್ಲಾಗ್ ಇದು. ನೋಡ್ತಿರ್ಬೋದು ನೀವು ರಂಗೋಲಿ, ಆಮೇಲೆ ಬಾಗಿಲಿಗೆಲ್ಲ ಹಿಂದಿನ ದಿನವೇ ನಾವು ಮಾವಿನ ತಳಿಲು ತೋರಣ ಎಲ್ಲ ಕಟ್ಟಿದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಜಾತ್ರೆಯ ನಿಮಿತ್ತ ಒಂದಿಷ್ಟು ಪ್ಲಾಂಪ್ಲೆಂಟ್ಸ್ ಎಲ್ಲ ಇತ್ತು, ಅದನ್ನು ಶೇರ್ ಮಾಡಿದ್ದೀನಿ. ಸೊ ನಾವು ಬೆಳಗ್ಗೆ ಸೀಮೆಯಿಂದ ಗ್ರಾಮ ದೇವತೆಯರನ್ನು ಬರಮಾಡಿಕೊಳ್ಳೋ ಕಾರ್ಯಕ್ರಮ ಇತ್ತು. ಗ್ರಾಮ ದೇವತೆಯರ ಹೊಸ ಮೂರ್ತಿಗಳನ್ನು ಮಾಡಿಸಿದ್ರು. ಅಂದರೆ ದ್ಯಾಮವ್ವ ಮತ್ತು ದುರ್ಗವ್ವ 2 ಗ್ರಾಮ ದೇವತೆಯರ ಮೂರ್ತಿಗಳನ್ನು ಹೊಸದಾಗಿ ಮಾಡಿಸಿದ್ರು. ಸೊ ಅದಕ್ಕೋಸ್ಕರ ನಾವು ಅದನ್ನು ಹೊಸ ಮೂರ್ತಿಗಳನ್ನ ಊರಿಗೆ ಬರಮಾಡಿಕೊಳ್ಳೋ ಕಾರ್ಯಕ್ರಮ ಇದು. ಸೊ ಎಲ್ಲ ಊರಿನ ಮಹಿಳಾ ಸದ್ಭಕ್ತರು ಕುಂಭಮೇಳದೊಂದಿಗೆ ಆರತಿಯೊಂದಿಗೆ ಊರಿನ ಸೀಮೆಯಿಂದ ಬರಮಾಡ್ಕೊಳ್ಳೋದಕ್ಕಂತ ಹೋಗಿದ್ದರು. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಡೊಳ್ಳು ಕುಣಿತದೊಂದಿಗೆ ಬರಮಾಡ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಗ್ರಾಮ ದೇವತೆಯರ ಜಾತ್ರೆಯನ್ನು 11 ವರ್ಷಕ್ಕೊಮ್ಮೆ ಮಾಡುವಂಥ ಜಾತ್ರೆ. ನಮ್ಮೂರಿನಲ್ಲಿ 23 ವರ್ಷಗಳ ಹಿಂದೆ ಮಾಡಿದ್ರಂತೆ. ಬಟ್ ಇವಾಗ ತುಂಬ ವರ್ಷಗಳ ನಂತರ ಈ ವರ್ಷ ಗ್ರಾಮ ದೇವತೆಯ ಜಾತ್ರೆ ಮಾಡ್ತಾ ಇದ್ದಾರೆ. ತುಂಬ ಗ್ರ್ಯಾಂಡಾಗಿ ಜಾತ್ರೆಯನ್ನು ಮಾಡಬೇಕಂತೂ ಡಿಸೈಡ್ ಮಾಡಿಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ತುಂಬ ಚೆನ್ನಾಗಿ ಜಾತ್ರೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಇನ್ನೊಂದೇನೆಂದರೆ ಜಾತ್ರೆಯ ನಿಮಿತ್ತ 5 ದಿನಗಳ ಕಾಲ ಯಾರು ಕಾಲಲ್ಲಿ ಚಪ್ಪಲಿಗಳನ್ನು ಹಾಕೊಳ್ಳೋ ಹಾಗಿಲ್ಲ. ಸೊ ಅದೊಂದು ನಿಯಮ ಕಡ್ಡಾಯವಾಗಿ ಪಾಲಿಸಲೇಬೇಕು. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಯಾರೇ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರು ಕಾಲಿಗೆ ಚಪ್ಪಲಿಗಳನ್ನು ಧರಿಸಿಲ್ಲ. ತುಂಬ ಕಟ್ಟುನಿಟ್ಟಿನ ಪಾಲನೆ ಮಾಡ್ತಾ ಇದ್ದಾರೆ. ಊರಿಗೆ ಬರುವಂಥ ಯಾರೇ ರಿಲೇಷನ್ ಇರ್ಬೋದು ಅವರು ಕೂಡ ಚಪ್ಪಲಿಗಳನ್ನು ಧರಿಸುವಂತಿಲ್ಲ. ಊರಿಗೆ ಬಂದ ತಕ್ಷಣ ತಮ್ಮ ಚಪ್ಪಲಿಗಳನ್ನು ಬ್ಯಾಗಲ್ಲಿ ಇಟ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಎಲ್ಲ ಊರಿನ ಅವರವರ ಸಂಬಂಧಪಟ್ಟ ಅವರು ಎಲ್ಲ ಮುಂಚಿತವಾಗಿ ತಿಳಿಸಿದ್ದಾರೆ. ಸೊ ನೋಡ್ತಿರ್ಬೋದು ನೀವಿಲ್ಲಿ ಎಲ್ಲ ಹೆಣ್ಮಕ್ಕಳು ಕುಂಭಮೇಳದೊಂದಿಗೆ ಗ್ರಾಮ ದೇವತೆಯನ್ನು ಬರಮಾಡ್ಕೊಳ್ತಕ್ಕಂಥ ದೃಶ್ಯ. ಸಿಕ್ಕಾಪಟ್ಟೆ ಬಿಸಿಲು, ಅಂಥ ಬಿಸಿಲಿನಲ್ಲಿ ಚಪ್ಪಲಿ ಇಲ್ಲದೇ ನೋಡ್ತಿರ್ಬೋದು ನೀವು ಎಷ್ಟು ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಅಂತ ಹೇಳಿಬಿಟ್ಟು. ಹಾಗೆ ಇದು 5 ದಿನಗಳ ಕಾಲ ನಡೆಯತಕ್ಕಂಥ ಜಾತ್ರೆ ಆಗಿರೋದ್ರಿಂದ ಇದು ಒಂದೊಂದು ದಿನದ ಜಾತ್ರೆಯ ವ್ಲಾಗನ್ನು ಪಾರ್ಟ್ 1 ಪಾರ್ಟ್ 2 ಈ ಥರ ಮಾಡಿಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆದಷ್ಟು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಸ್ಟೇಟಸ್ಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ಎಸ್ಪೆಷಲಿ ಉತ್ತರ ಕರ್ನಾಟಕದವರು ನಮ್ಮ ಊರಿನ ಜಾತ್ರೆಯನ್ನು ಎಲ್ಲರಿಗೂ ನಾವು ಹೇಗೆ ಮಾಡಿದ್ವಿ ಅಂತ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ. ಎಷ್ಟು ಜಾತಿ ಮತ ಪಂಥ ಇಲ್ಲದೆ ಒಗ್ಗಟ್ಟಿನಿಂದ ಎಲ್ಲ ಯಾವುದೇ ಭೇದ ಭಾವಗಳಿಲ್ಲದೆ ಈ ಜಾತ್ರೆಯನ್ನು ಎಲ್ಲರೂ ನಿಂತ್ಕೊಂಡು ನಡೆಸ್ಕೊಟ್ಟಿದ್ದಾರೆ. ಸೊ ಈ ಜಾತ್ರೆಯನ್ನು ನೋಡಿ ಎಲ್ಲರೂ ಇನ್ಸ್ಪೈರ್ ಆಗಿ ಅವರ ಊರಿನ ಜಾತ್ರೆಯನ್ನು ಇದೇ ಥರ ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಲಿ ಅಂತ ನಮ್ಮ ಉದ್ದೇಶ ಅಷ್ಟೇ. ಸೊ ಹಾಗಾಗಿ ಎಲ್ಲರೂ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ
ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಆಲ್ರೆಡಿ ಗ್ರಾಮ ದೇವತೆಯರು ಗ್ರಾಮಕ್ಕೆ ಆಗಮಿಸತಕ್ಕಂಥ ದೃಶ್ಯವಿದು. ಸೊ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಫುಲ್ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ಎಲ್ಲ ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿದೆ ವಿಡಿಯೋ, ಫುಲ್ ಎಂಜಾಯ್ ಮಾಡಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ದ್ಯಾಮವ್ವ ಮತ್ತು ದುರ್ಗವ್ವ ದೇವಿಯ ಮೂರ್ತಿಗಳು ಎಷ್ಟು ಕಳೆಯಿಂದ ಎದ್ದು ಕಾಣಿಸ್ತಿವೆ ಅಂತ ಹೇಳಿಬಿಟ್ಟು ದೃಷ್ಟಿ ಆಗೋ ಥರ ಮಾಡಿದ್ರು ಮೂರ್ತಿಗಳನ್ನು. ನಾವು ಕೂಡ ದೇವಿಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ವಿ. ನಾನು ಮತ್ತು ನನ್ನಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಆಮೇಲೆ ಚಿಕ್ಕ ಮಕ್ಕಳು ಎಲ್ಲರೂ ಸೇರಿ ಪಾಲ್ಗೊಂಡಿದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು ಉತ್ತರ ಕರ್ನಾಟಕದ ಫೇಮಸ್ ಡೊಳ್ಳು ಕುಣಿತ. ಸೊ ಉತ್ತರ ಕರ್ನಾಟಕದವರಿಗೆ ಗೊತ್ತಿರತ್ತೆ, ಬಟ್ ಬೇರೆ ಕಡೆಯದವರಿಗೆ ವಿಡಿಯೋ ನೋಡೋರಿಗೆ ಗೊತ್ತಿರೋದಿಲ್ಲ. ಸೊ ಅವರಿಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ನಮ್ಮೂರಿನ ಬಸ್ ಸ್ಟ್ಯಾಂಡ್ ಸರ್ಕಲ್ ಇದು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ತುಂಬ ಬಿಸಿಲು, ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರಂದರೆ ಎಲ್ಲ ಮೆರವಣಿಗೆಯೆಲ್ಲ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ನೀರಿನ ಪಾಕೆಟ್ಗಳನ್ನು ಕೊಡ್ತಾಯಿದ್ರು. ಬಾಯಾರಿಕೆ ಅಂದರೂ ಸಖತ್ತಾಗಿ ಆಗ್ತಾಯಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು ಗ್ರಾಮ ದೇವತೆಯರು ಊರಿನ ಹೆಬ್ಬಾಗಲಿಗೆ ಆಗಮಿಸ್ತಾ ಇದ್ದಾರೆ.
ಇಲ್ಲಿ ಕಾಣಿಸ್ತಿರ್ತಕ್ಕಂಥದ್ದು ನಮ್ಮೂರಿನ ಹನುಮಾನ್ ಟೆಂಪಲ್ಲು. ಅದರ ಜೊತೆಗೆ ಇನ್ನೂ ಸಾಕಷ್ಟು ದೇವರುಗಳ ದೇವಸ್ಥಾನಗಳಿವೆ ಒಳಗಡೆ ಹೋದರೆ. ಇಲ್ಲಿ ನೋಡ್ತಕ್ಕಂಥ ದೃಶ್ಯ ಜೋಗತಿಯರು ಮತ್ತು ಮಂಗಳಮುಖಿಯರ ನೃತ್ಯ. ಆ್ಯಕ್ಚುಲಿ ಹೊಣ್ಣಾಟ ಅಂತ ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಅಂದರೆ ಹೊಣ್ಣಾಟ ಅಂದರೆ ಭಂಡಾರನ ಇವತ್ತು ಆಡಬಾರ್ದು. ನೆಕ್ಸ್ಟ್ ಡೇ ಅಂದರೆ 2ನೇ ದಿನ 3ನೇ ದಿನ ಇಟ್ಕೊಂಡಿದ್ದಾರೆ. ಬಟ್ ಇವತ್ತನೇ ಭಂಡಾರನ ಆಡ್ತಾ ಇದ್ದಾರೆ. ನೋಡ್ತಿರ್ಬೋದು ನೀವು ಇಲ್ಲಿ. ಏನಂದರೆ ಒಂದು ಲಾರಿ ಭಂಡಾರನ್ನು ತರಿಸಿದಾರಂತೆ ಜಾತ್ರೆಗೋಸ್ಕರ. ಎಷ್ಟು ವಿಜೃಂಭಣೆಯ ಜಾತ್ರೆ ಮಾಡ್ತಾ ಇದ್ದಾರಂತೆ, ನೀವೇ ನೋಡಿ. ಇದು ನಮ್ಮೂರಿನ ಚವಡಿ ಬೈಲ್ ಅಂತ ಹೇಳ್ತಾರೆ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ. ಅಲ್ಲಿ ದೇವಿನ ಕೂಡಿಸ್ಲಿಕ್ಕೆ ಪೆಂಡಾಲು ಕೂಡ ಹಾಕಿದ್ದಾರೆ. ಸೊ ಇವಾಗ 4 ದಿನಗಳ ಕಾಲ ಗ್ರಾಮ ಪಂಚಾಯತ್ ಆವರಣದಲ್ಲಿ ದೇವಿನ ಪೆಂಡಾಲ್ ಹಾಕಿಬಿಟ್ಟು ಕೂಡಿಸ್ತಾರೆ. ಸೊ 5ನೇ ದಿನ ಪ್ರಾಣ ಪ್ರತಿಷ್ಠಾಪನೆ ದೇವಿಯ ಕಾರ್ಯಕ್ರಮ ಇರೋದ್ರಿಂದ ಅವತ್ತಿನ ದಿನ ಪ್ರತಿಷ್ಠಾಪನೆ ಇದೆ. ಸೊ 4 ದಿನಗಳ ಕಾಲ ದೇವಿನ ಇಲ್ಲೇ ಕೂಡಿಸುವಂಥದ್ದು. 5ನೇ ದಿನ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು. ಇನ್ನೊಂದೇನೆಂದರೆ ಉತ್ತರ ಕರ್ನಾಟಕದ ಕಡೆ ಬಂದರೆ ನೀವು ಯಾವುದೇ ಶುಭ ಕಾರ್ಯಗಳು ಮಾಡಲಿ, ಮದುವೆ ಇರಲಿ, ಸೀಮಂತ ಇರಲಿ, ಯಾವುದೇ ಶುಭ ಕಾರ್ಯ ಮಾಡಲಿ, ಈ ಥರ ಶೋಭಾನ ಪದ ಹಾಡುವಂಥದ್ದು. ಸೊ ಶೋಭಾನ ಪದ ಕೇಳಿ ಎಲ್ಲರೂ ಎಂಜಾಯ್ ಮಾಡಿ. ಹಾಗೆ ದೇವಿಗೆ ಪೂಜೆ ಆರತಿ ಕೂಡ ನಡೆಯುತ್ತೆ. ಎಲ್ಲರೂ ನೋಡಿ. ಅಂದ್ರೆ ಒಂದಿಟ್ಟು ಮುಂದಕ್ಕೆ ಸರಿ, ಇನ್ನಟ್ಟು ಮುಂದಕ್ಕೆ ಸರಿ, ಇನ್ನಟ್ಟು ಮುಂದಕ್ಕೆ ಸರಿ 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 ಇನ್ನಟ್ಟು ನೀವು ಅಷ್ಟು ಕೆಳಗೆ ಬರ್ರಿ, ಕೆಳಗೆ ಬರ್ರಿ ಎಲ್ಲರೂ. ಆ ಕಟಾರಿಯಲ್ಲಿ ಇದು ನೀಡು.
ಆ ಕಟಾರೆ ಅಲ್ಲಿ ಇಟ್ಬಿಡು, ಮುಗಿತದೆ, ಹಿಡ್ಕೊಂಡು ಅಡ್ಡಾಡ್ಬೇಡ. ಅಲ್ಲಿ ಇನ್ನೊಂದು ತಾಲ್ ಕಟಾರೆ ಸಾಕು. ಎಲ್ಲ ಆಚೆ ಕಡೆ ಒಂದು ಹೇಳಿ, ಈಚೆ ಕಡೆ ಒಂದು ಅಲ್ಲಿ ಇಡ್ರಿ. ಅಲ್ಲಿ ಇಟ್ಕೊ ಕಟ್ಕೊಂಡ ಅಲ್ಲಿ. ಅಲ್ಲೇ ಬರ್ತೈತೆ ಸೈಡ್ ಇಡ್ರಿ ಅಲ್ಲಿ. ಒಳಗಿಡ್ರಿ ಅಲ್ಲಿ, ಒಳಗಿಡ್ರಿ. ಇಲ್ಲಿ ಇದೊಂದು ಇಡ್ರಿ. ಎಲ್ಲರೂ ತೆಳಗ್ ಬರ್ರಿ, ಎಲ್ಲರೂ ತೆಳಗ್ ಬರ್ರಿ, ತೆಳಗ್ ಬರ್ರಿ. ಹಿಂದಕ್ಕೆ ಸಾಲ ನಿಂದ್ರಿ, ಹಿಂದಕ್ಕೆ ಸಾಲ ನಿಂದ್ರಿ. ಬರ್ರಿ ತೆಳಗ್ ಬರ್ರಿ. ಬರ್ರಿ ತೆಳಗ್ ಬರ್ರಿ, ತೆಳಗ್ ಬರ. ಓದನ್ ಹಿಡ್ಕೊಂಡು ಯಾಕೆ ನಡೆಸ್ತೀವಿ? ಈಗ ಅಲ್ಲ, ಈಗ ಕೆಳಗೆ ತೋರಿಸಕ್ ಬಾ. ಕೆಳಗ್ ಬರ, ಕೆಳಗ್ ಬರ್ರಿ, ಕೆಳಗ್ ಬರ್ರಿ. ಯಾವ ಇದನ್ ಮಾಡ್ಬೇಕು, ಬರೀ ಹೇಳೋದಿರ್ಬೇಕು. ನೀವು ಹೊಡಿಬೇಡ. ಸುರನರ ವಂದಿತಳೆ ಪರಮ ಮಂಗಲ ರೂಪಳೆ, ಸದಮಲ ಸುಂದರ ಗಾತ್ರಳೆ, ಮಧುಮತಿ ಮಹಂಕಾಳಿ ಸದಮಲ ಸುಂದರ ಗಾತ್ರಳೆ, ಮದದಿ ಮೆರೆಯುವ ಮಧು ಕೈಡಲನು ಒದದು ಸಮರದಿ ವದೆಯನ್ನು ಮಾಡಿವಿ, ಬೆದರದ ಜಲದೊಳು ಮುಗದಲ್ಲಿ ಆಡಿದಿ, ಚದುರತನದಿ ಜಯ ಪದವಿಯ ಪಡದಿ, ಪರಮ ಮಂಗಲ ರೂಪಳೆ, ಸುರನರ ವಂದಿತಳೆ ಪರಮ ಮಂಗಲ ರೂಪಳೆ, ಕಷ್ಟ ಕರ್ಮವ ಹರಿಷೆ ದಯವಿಟ್ಟು ಪಾಲಿಸೆ, ಕಷ್ಟ ಕರ್ಮವ ಹರಿಷೆ, ದುಷ್ಟ ದಾನವರ ಮೆಟ್ಟಿ ಚರಣದಿ ಕೊಟ್ಟೆ ಅಮರರಿಗೆ ಶ್ರೇಷ್ಠ ಪದವಿಯ, ಸೃಷ್ಟಿಯೊಳು ಹುಲ ಕುಂದ ಬೆಟ್ಟದಿ ಮೆರೆಯುವ, ದಿಟ್ಟ ಮಾತೆ ನಿನ್ನೆಷ್ಟು ಪೊಗಳಲಿ, ಪರಮ ಮಂಗಲ ರೂಪಳೆ, ಸುರನರ ವಂದಿತಳೆ ಪರಮ ಮಂಗಲ ರೂಪಳೆ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರಗೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ, ಸೃಷ್ಟಿ ಸ್ಥಿತಿ ವಿನಾಶನಾಂ ಶಕ್ತಿಭೂತೆ ಸನಾತಿನಿ, ಗುಣಾಶ್ರೇ ಗುಣಮಯಿ ನಾರಾಯಣೆ ನಮೋಸ್ತುತೆ, ಯಾ ಕುಂದಂದು ತುಷಾರ ಹಾರದವಳ ಶುಭ್ರ ವಸ್ತ್ರಾನ್ವಿತ, ಯಾ ವೇಣಾವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನಃ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರವೃತ್ತಿ ಬಿರ್ಧೇವೈ ಸದಾ ವಂದಿತ, सा मां पातो सरस्वती भगवती निशेष जाड्यापः। ओम श्री पार्वताय नमो नमः। अंब शशि बिंब वदने कंबुग्रीव कठोर कुज कुंभे अंबर समान मध्ये शंबररि पुरवैरि देवी महांपाई कुंदमकुलाग्रदन्तां कुंकुम पंकेन लिप्त कुजवारां अनील नील देहामं भामुकिलांड नायकी मुंदे सरिगम पदनि शतां तां वीणा संक्रांत चारुस्तां तां शांतां मृदुल स्वान्तां कुचवरतां तां नमामि शिवकान्तां अरटतट घटित ज्योति ताटित लालि कपाल ताटकां वीणावादन वेला कंपित शिरसं नमामि मातंगिं वीणारसानुसंगं विकचित मदामोद माधुरि भृंगं
ಕರುಣಾಪೂರಿತರಂಗಂ ಕಲೆ ಮಾತಂಗ ಕನ್ಯಕಪಾಂಗಂ ದಯಮಾನ ದೇವತಿ ಮಾತಾ ಕೀ ರಾಜರಾಜೇಶ್ವರಿ ಮಾತಾ ಕೀ ಬಗಳಂಬಾ ಮಾತಾ ಕೀ गुरुनाथ महाराज की सकल साधु संत महाराज की जय मंगलम जय नमः. ಇಲ್ಲಿ ದೇವಿಗೆ ಪೂಜೆ ಆರತಿ ಮಂಗಳಾರತಿ ಎಲ್ಲ ಕೂಡ ಆಯಿತು. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಅರ್ಚಕರು ಎಲ್ಲ ದೇವಿಯ ಜಾತ್ರೆಯನ್ನು ಸುಸೂತ್ರವಾಗಿ ನಡೆಸಿಕೊಡಿ ಅಂತ ಎಲ್ಲ ಭಕ್ತರಲ್ಲಿ ಕೇಳ್ಕೊಳ್ತಾ ಇದ್ರು. ಕುಂಕುಮ ಹಾಕ್ರಿ. ಒಬ್ರು ದೊಡ್ಡವ್ರು ಏನಾರು ಅಂದ್ರೆ ಸಣ್ಣವ್ರು ತಡ್ಕೋರಿ, ಸಣ್ಣವ್ರು ಏನಾರು ಅಂದ್ರ ಅವು ಸಣ್ಣ ಹುಡುಗರು ತಿಳಿದಿಲ್ಲ ಅದಕ್ಕಂದ ಅಂತೇಳಿ ಅದನ್ನ ಏನ್ ಮಾಡ್ಬೇಕು, ಸಮಾಧಾನ ಪಡ್ಕೋಬೇಕು. ಈ ಸಮಾಧಾನದ ಒಕ್ಕಟ್ಟಾಗಿರುವುದನ್ನು ಕಲಿಸ್ತಕ್ಕಂಥದ್ದು ಯಾವುದು ಅಂತಂದ್ರೆ ದ್ಯಾಮೋಹನ ಜಾತ್ರೆ. ಪ್ರಸಾದವನ್ನು ಎಲ್ಲ ಜಾತಿ ಮತ ಕುಲ ಬಿಟ್ಟು ಒತಾಟೆ ಹೋಗಿ ಊಟ ಮಾಡತಕ್ಕಂಥದ್ದು ಕಲಿಸ್ತಕ್ಕಂಥದ್ದು ಯಾವುದು ದ್ಯಾಮೋಹನ ಜಾತ್ರೆ. ಯಾಕಂದ್ರೆ ಗ್ರಾಮದ ಹೂವ ನಾವೆಲ್ಲರೂ ಆಕಿ ಮಕ್ಕಳಂದ್ಮ್ಯಾಗ ಎಲ್ಲರೂ ನಾವು ಹೆಂಗ ಒಂದು ತಾಯಿ ಮಕ್ಕಳು ಹೇಗೆ ಒಂದು ಮನ್ಯಾಗ ಕೂಡಿರ್ತಾರೋ ಹಾಗೆ ಊರಿನಲ್ಲಿ ನಾವು 5 ದಿನ ಪರ್ಯಂತರವಾಗಿ ಒಬ್ಬರಿಗೊಬ್ಬರು ನ್ಯಾಯಾಡ್ದಂಗ ಜಗಳಾಡ್ದಂಗ ಸಂತೋಷದಿಂದ ಇರುತ್ತೆ ದ್ಯಾಮೋಹನ ಜಾತ್ರೆ ಅಂತ ಹೇಳ್ತಾ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ಈ ದೇವ್ರು ಬಂದ್ರೆ ಕಲ್ತು ನೋಡೋದು ಇನ್ನೊಂದು ಹೇಳಕ್ ಹೋಗ್ಬೇಡಿ ನೀವು. ನಂದೊಂದು ಮಂತ್ರ ಬೇರೆ ಇತ್ತಂತೆ, ದೇವ್ರು ಬಂದಾರೆ ಹೇಳೋ ಮಂತ್ರನೇ ಬೇರೆ ಐತಿ. ಇನ್ನು ಎಂದೆಂದೂ ದೇವ್ರು ಬಂದಿರ್ಬಾರ್ದು, ಹಂಗೆ ನನ್ನ ಮಂತ್ರ ಅದಾವ. ಅದಕ್ಕೆ ನೀವು ದೇವ್ರ ಹೇಳೋರು ಇದ್ದು ಮನೆಗೆ. ಆದ್ರೆ ಇಲ್ಲಿ ಬಂದಲ್ಲೇ ಈ ಕಾರ್ಯಕ್ರಮ ನಡುವಲ್ಲೇ ನಿಮಗೆ ದೇವ್ರು ಬರುವುದಿಲ್ಲ, ಬಂದೂ ಇಲ್ಲ, ಬರೋರು ಹಂಗೆ ಮಾಡಕ್ ಹೋಗ್ಬೇಡಿ. ನಾವು ಇದಕ್ಕೆ ಸೇರೋದೂ ಇಲ್ಲ. ಯಾಕೆ ರಗಡ ದೇವಿ ನೋಡೋನು ಒಂದೇ ಧಾಮ ಅಲ್ಲ, ರಗಡ ಎಲ್ಲಾ ಕಡೆ ಅಡ್ಡಾಡಿ ನೋಡೋರು. ಯಾರಿಗೆ ಯಾವ ತೊಂದರೆ ಇಲ್ಲ. ಸುಮ್ಮನೆ ಏನಂತ ಹೊಂಟು ಬಂದಿದೆ ಒಂದ, ಇದು ಹೊಂಟು ಬಿಟ್ಟದಿರೋ. ಈ ಸಾಗರಕ್ಕೆ ಯಾರು ಮಳ್ಳಾಗಕ್ ಹೋಗ್ಬೇಡ್ರಿ. ಯಾವುದು ದೇವ್ರಿಲ್ಲ, ಎಲ್ಲಾರು ದೇವ್ರ. ಎಲ್ಲರೂ ಪ್ರೀತಿಯಿಂದ ಕಾಣ್ತಕ್ಕಂಥ ದ್ಯಾಮವ್ವನ ದೇವ್ರಂತ ಹೆಂಗ್ ತಿಳ್ಕೊಂತೇವು, ದ್ಯಾಮವ್ವನ ಏನ್ ಮಾಡ್ಯಾಳಂದ್ರೆ ನಿಮ್ಮ ಹೃದಯದಲ್ಲಿ ಇದ್ದುಕೊಂಡು ನೀವೆಲ್ಲರನ್ನು ದೇವ್ರನ್ನಾಗಿ ಮಾಡ್ಯಾಳಕ್ಕೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದಕ್ಕಾರ ಮಳ್ಳಾಗಕ್ ಹೋಗ್ಬೇಡ್ರಿ. ಈಗ ತುಂಬಿದ್ರ ಯಾವ ಕುಂಭ ಕೊಡದವ್ರು ಏನ್ ಮಾಡ್ರಿ ಅಂದ್ರೆ ಮನೆಗೆ ಹೋಗ್ರಿ, ಆರ್ತಿಯವರು ತಾವು ಮನೆಗೆ ಹೋಗ್ರಿ. ಸಾಯಂಕಾಲ 6 ಗಂಟೆಗೆ ಇಲ್ಲಿ ಹಿರಿಯರು ಕಾರ್ಯಕರ್ತರು ಇದು ಏನೈತಲ್ಲ ಈ ಅಂಗಳಕ್ಕೆಲ್ಲ ಕಟ್ಟನ್ನು ಹಾಸ್ಬೇಕು. ಏನಂತೀರಿ ನೀವು, ಪಾಠ ಹಾಸ್ಬೇಕು. ಯಾರ್ಯಾರು ಇಸ್ಕೊಂಡ್ ಬಂದಿರಲ್ಲ ಅವ್ರ ಹೆಸರು ಹಾಕ್ರಿ. ಎಷ್ಟು ಕೊಟ್ಟಾರ ಅಷ್ಟು ಅಂಕಿ ಹಾಕ್ರಿ. ಹಾಕಿ ಏನ್ ಮಾಡ್ರಿ ಅಂದ್ರೆ ಕಾರ್ಯಕರ್ತರು ವ್ಯವಸ್ಥೆಯಿಂದ ಇರ್ರಿ. ಮುಂದಿನ ಕಾರ್ಯಕ್ರಮ ಮತ್ ಸಾಯಂಕಾಲ ಹೇಳ್ತಾರೆ. ಮನೆಯಾಗಿಟ್ಟು ಬಂದ ಅಲ್ಲಿ ಸಾಲಿ ಒಳಗೆ ಹೋಗಿ ಪ್ರಸಾದ ಮಾಡ್ರಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಅಂಗಳ ಎಲ್ಲ ನೋಡ್ತಿರ್ಬೋದು. ಫುಲ್ಲು ನಮ್ಮ ತಿರ್ಲಾಪುರ ಎನ್ನತಕ್ಕಂಥ ಗ್ರಾಮ ಭಂಡಾರಮಯವಾಗಿದೆ. ಎಲ್ಲಿ ನೋಡಿದರೂ ಹಳದಿಮಯ. ಮೊದಲನೇ ದಿನ ಭಂಡಾರ ಆಡೋದು ಇರಲಿಲ್ಲ, ಆದರೂ ಇಷ್ಟೊಂದು ಭಂಡಾರ ಆಡಿದ್ದಾರೆ. ನಿನ್ನ ಹೆಸರೇನು? ನಿನ್ನ ಹೆಸರು ಏನು ಮಾಡ್ಕೊಂಡ್ರಿ? ನಿಮ್ಮ ಡ್ರೆಸ್ ಎಲ್ಲ ಬಣ್ಣ ಹಚ್ಕೊಂಡ್ರ? ಬಣ್ಣ ಅಲ್ಲದು ಭಂಡಾರ. ಭಂಡಾರ ಹಚ್ಕೊಂಡಿರ? ಹೋಗ್ರಿ, ಇನ್ನೊಂದು ಸ್ವಲ್ಪ ಹಚ್ಕೋರಿ. ಕಡಿಮೆ ಆಗೈತೆ. ವಿಶೇಷ ಹೇಳ್ರಿ. ಎದಕ್ಕೆ ಭಂಡಾರ ಹಚ್ಕೊಂಡ್ರಿ? ಹೇಳ್ರಿ ವಿಶೇಷ ಹೇಳ್ರಿ. ಹಾಂ, ತಿರ್ಲಾಪುರದಾಗ ಅಂತ ಹೇಳ್ರಿ. ಜಾತ್ರೆ ಇದು ಭಂಡಾರ ಹಚ್ಕೊಂಡೇವ ಅಂತ ಹೇಳ್ರಿ. ಹಾಂ, ಹಚ್ಕೋರ. ಇಲ್ಲಿ ನೋಡ್ತಾ ಇದ್ರಲ್ಲ, ಲಾಸ್ಟ್ನೇದವನು ಅಂದರೆ 3ನೇದವನು ನನ್ನ ತಮ್ಮನ ಮಗ ಚಿರಾಯು ಅಂತ ಹೇಳಿಬಿಟ್ಟು ಯಾವ ಥರ ಭಂಡಾರ ಆಡಿದಾರ ಅಂತ ಹೇಳ್ಬಿಟ್ಟು. ಇಲ್ಲಿ ನಂತರ ನಾವು ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ನಮ್ಮದು ಸ್ಕೂಲ್ ಆವರಣದಲ್ಲಿ ಊಟದ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅಲ್ಲಿಗೆ ಬಂದಿದ್ದೀವಿ ಊಟಕ್ಕೋಸ್ಕರ. ಇನ್ನೊಂದು ಏನಂತಂದರೆ 5 ದಿನಗಳ ಕಾಲ ಮನೆಯಲ್ಲಿ ಯಾರು ಅಡುಗೆ ಮಾಡುವಂಥದ್ದಿಲ್ಲ. ಎಲ್ಲರೂ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ರಾತ್ರಿ ಊಟ ಆಗಿರ್ಬೋದು, ಸಾಮೂಹಿಕವಾಗಿ ಅಡುಗೆನ ಮಾಡ್ತಾಯಿದ್ದಾರೆ ನಮ್ಮ ಸ್ಕೂಲ್ ಮೈದಾನದಲ್ಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ. ಸೊ ಅಲ್ಲೇ ಬಂದು ಎಲ್ಲರೂ ಊಟ ಮಾಡುವಂಥದ್ದು. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ದೊಡ್ಡ ಪ್ಯಾಂಡಲ್ ಹಾಕಿದ್ದಾರೆ ಊಟಕ್ಕೋಸ್ಕರ. ಅರೇಂಜ್ಮೆಂಟ್ ಅಂತೂ ಸಖತ್ತಾಗಿ ಮಾಡಿದ್ರು ಇಲ್ಲಿ. ಸೊ ಎಲ್ಲರೂ ಇಲ್ಲಿ ಯಾವುದೇ ಭೇದ ಭಾವ, ಜಾತಿ ಭೇದ ಭಾವ ಇಲ್ಲದೇ ಬಡವ ಶ್ರೀಮಂತರು ಅನ್ನದೇನೆ ಎಲ್ಲರೂ ಬಂದು ಇಲ್ಲಿ ಊಟ ಮಾಡುವಂಥದ್ದು, ದೇವಿ ಪ್ರಸಾದನ ಸ್ವೀಕರಿಸುವಂಥದ್ದು.
ಸೊ ಅಡುಗೆನೂ ಮಾತ್ರ ತುಂಬಾ ಟೇಸ್ಟಿಯಾಗಿ ಮಾಡಿದ್ರು. 5 ದಿನಗಳ ಕಾಲ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಊರಿನ ಹಿರಿಯರಾಗಿರ್ಬೋದು, ಆಮೇಲೆ ಪುರುಷರು, ಮಹಿಳೆಯರು ಎಲ್ಲರೂ ಸೇರಿಬಿಟ್ಟು ತಮ್ಮ ಕೈಲಾದ ಸೇವೆಯನ್ನು ಎಲ್ಲರೂ ಮಾಡಿದ್ದಾರೆ. ಯಾವುದೇ ತರಕಾರಿ ಹೆಚ್ಚೋದ್ರಿಂದ ಇರ್ಬೋದು, ಆಮೇಲೆ ಊಟನ ಬಡಿಸೋದಾಗಿರ್ಬೋದು, ಯಾವುದೇ ನೀರಿನ ವ್ಯವಸ್ಥೆ ಇರ್ಬೋದು, ಜಾತ್ರೆದು ಬೇರೆ ಬೇರೆ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಎಲ್ಲವನ್ನೂ ಪ್ರತಿಯೊಂದು ಹಂಚಿಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಷ್ಟೊಂದು ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಜಾತ್ರೆಯನ್ನು. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿನಂತೆ ಹಾಗೂ ತಮ್ಮ ಖಾತೆಗಳನ್ನು ತಾವೇ ತೊಳೆದಿಟ್ಟು ಹೋಗಬೇಕಾಗಿದೆ. ಸೊ ಇದು ನಮ್ಮ ತಿರ್ಲಾಪುರ ಎನ್ನುವಂಥ ಗ್ರಾಮ ಒಂದು 15ರಿಂದ 20 ಸಾವಿರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಗ್ರಾಮ. ಸೊ ಅದರಲ್ಲೂ ಈ ಗ್ರಾಮ ದೇವತೆ ಜಾತ್ರೆಗೆ ಹೊರಗಿಂದ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಒಂದು 10,000 ಅಂದ್ಕೊಂಡ್ರೂ ಟೋಟಲ್ ಒಂದು 20ರಿಂದ 30 ಸಾವಿರ ಡೈಲಿ ಊಟ ಮಾಡೋ ಭಕ್ತರು ಇಲ್ಲಿ 5 ದಿನಗಳ ಕಾಲ. ಸೊ ಅಷ್ಟು ಜನರಿಗೆ 20ರಿಂದ 30 ಸಾವಿರ ಜನರಿಗೆ ಅಡುಗೆನ ಮಾಡ್ತಾಯಿದ್ರು 5 ದಿನಗಳಿಂದ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೇಂಟೈನ್ ಅಂತರೂ. ಒಂದು 20 ಜನ ಅಡುಗೆ ಮಾಡೋರನ್ನ ಕರೆಸಿದ್ರು ಹೊರಗಡೆಯಿಂದ. ಬಟ್ ಆ 20 ಜನ ಸಾಕಾಗದೇ ಇರೋದ್ರಿಂದ ಊರಿನವರೇ ಒಂದು 20 ಜನ ಅಡುಗೆ ಮಾಡೋರು ಎಕ್ಸ್ಟ್ರಾ ಊರಿನವರೇ ಕೆಲಸ ಮಾಡಿದ್ದಾರೆ. ಆಮೇಲೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಷ್ಟೋ ಜನ ತರಕಾರಿ ಹೆಚ್ಚೋದು, ಬೇರೆ ಬೇರೆ ಕೆಲಸಗಳನ್ನ ಸರ್ವ್ ಮಾಡೋದಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದೂ ಎಲ್ಲ ಊರಿನ ಗ್ರಾಮಸ್ಥರು ತಮ್ಮ ಕೈಲಾದಕ್ಕಿಂತ ಹೆಚ್ಚಿಗೆ ಸೇವೆಯನ್ನು ಮಾಡಿದ್ದಾರೆ. ಹಗಲು ರಾತ್ರಿ ಅಂದೇನೆ ಸೇವೆ ಮಾಡಿದ್ದಾರೆ. ಸೊ ನಾವು ಕೂಡ ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ಇನ್ನೊಂದು, ಮನೆಯಲ್ಲಿ ಯಾವುದೇ ಬೆಳಗಿನ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ರಾತ್ರಿ ಊಟ ಆಗಿರ್ಬೋದು, ಮನೆಯಲ್ಲಿ ಏನೂ ಅಡುಗೆ ಮಾಡುವಂತಿಲ್ಲ 5 ದಿನಗಳ ಕಾಲ. 5 ದಿನ ಇಲ್ಲೇ ಪ್ರಸಾದ ಸೇವೆ ಕಂಟಿನ್ಯೂಸ್ ಆಗಿರುತ್ತೆ. ಇಲ್ಲೇ ಬಂದು ಊಟ ಮಾಡುವಂಥದ್ದು. ಇಲ್ಲಿ ನೋಡ್ತಿರ್ಬೋದು ನೀರಿನ ವ್ಯವಸ್ಥೆ ಕೂಡ, ಪ್ಲೇಟನ್ನು ತೊಳಿಲಿಕ್ಕೆ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾವು ಊಟ ಮಾಡಿರ್ತಕ್ಕಂಥ ತಟ್ಟೆನ ನಾವೇ ತೊಳೆದ್ಬಿಟ್ಟು ಇಡಬೇಕು. ಸೊ ಅಷ್ಟು ಚೆನ್ನಾಗಿ ನೀರಿನ ಸಪ್ಲೈ ಮಾಡ್ತಾಯಿದ್ರು. ಕುಡಿಯೋದಕ್ಕಾಗಿರ್ಬೋದು ಸಪ್ರೇಟ್ ಫಿಲ್ಟ್ರ್ ವಾಟರ್ನದು ಅವರೇ ಅರೇಂಜ್ಮೆಂಟ್ ಮಾಡಿದರು. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ಲ್ಯಾಂಡ್ ಮಾಡಿದ್ದಾರೆ, ವೆಲ್ ಪ್ಲ್ಯಾಂಡ್ ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ, ಹೆಚ್ಚಾಗಿ ಗ್ರಾಮಗಳಲ್ಲಿ ರೈತರು ವಾಸಿಸೋದ್ರಿಂದ 5 ದಿನಗಳ ಕಾಲ ಕೃಷಿ ಚಟುವಟಿಕೆ ಆಗಿರ್ಬೋದು, ಆಮೇಲೆ ಕಟ್ಟಡ ನಿರ್ಮಾಣ ಆಗಿರ್ಬೋದು, ಯಾವುದೇ ಕುಟ್ಟುವುದಾಗಲಿ, ಬೀಸುವುದಾಗಲಿ, ಯಾವುದೇ ಅಡುಗೆ ಕಾರ್ಯ ಆಗಿರ್ಬೋದು, ಯಾವುದೇ ಮಾಡೋ ಹಾಗಿಲ್ಲ 5 ದಿನಗಳ ಕಾಲ. ಇದನ್ನು ಕಡ್ಡಾಯವಾಗಿ ಪಾಲಿಸಲಿಕ್ಕೆ ಹೇಳಿದರು. ಸೊ ಹಾಗಾಗಿ ಎಲ್ಲರೂ ಬಂದು ಇಲ್ಲಿಯೇ ಊಟ, ದೇವಿ ಪ್ರಸಾದವನ್ನು ಸ್ವೀಕರಿಸುವಂಥದ್ದು 5 ದಿನಗಳ ಕಾಲ. ಇದು ದ್ಯಾಮವ್ವ ದುರ್ಗವ್ವ ಜಾತ್ರೆ ಅಂದರೆ ಇಷ್ಟು ಕಡ್ಡಾಯವಾಗಿ ಪಾಲಿಸಲೇಬೇಕು. ಉಳಿದ ಜಾತ್ರೆಗಳನ್ನ ಮಾಡ್ತಾರೆ, ಆದರೆ ಇಷ್ಟು ಸ್ಟ್ರಿಕ್ಟಾಗಿ ಮಾಡೋದಲ್ಲ. ಗ್ರಾಮ ದೇವತೆ ಜಾತ್ರೆ ಅಂದರೆ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಜಾತ್ರೆ. ಸೊ ನಾವಿಲ್ಲಿ ಸಾಯಂಕಾಲ ದ್ಯಾಮವ್ವ ದುರ್ಗವ್ವ ದೇವಸ್ಥಾನ ಇದು, ಅಲ್ಲಿಗೆ ಬಂದಿದ್ದೇವೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇದೇ ದೇವಸ್ಥಾನದಲ್ಲಿ 5ನೇ ದಿನ ಗ್ರಾಮ ದೇವತೆಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯ ಜರುಗುತ್ತೆ.
ಸೊ ಇಲ್ಲಿ ನೋಡ್ತಿರ್ಬೋದು ನೀವು ದ್ಯಾಮವ್ವ ಮತ್ತು ದುರ್ಗವ್ವ ದೇವಿನ ಮೂರ್ತಿಗಳನ್ನ ಹೊಸದಾಗಿ ಮಾಡಲಿಕ್ಕೆ ಕಳಿಸಿದ್ರು ಮೂರ್ತಿಗಳನ್ನು. ಸೊ ಇವಾಗ ಆಲ್ರೆಡಿ ದ್ಯಾಮವ್ವ ದುರ್ಗಾದೇವಿ ಮೂರ್ತಿಗಳು ನಮ್ಮ ಊರಿಗೆ ಬಂದಾಯಿತು. ಇದೇ ಜಾಗದಲ್ಲಿ ಇದೇ ಗರ್ಭಗುಡಿಯಲ್ಲಿನೇ ಪ್ರತಿಷ್ಠಾಪನೆ ಮಾಡುವಂಥದ್ದು 5ನೇ ದಿನ. ಸೊ ದೇವಸ್ಥಾನ ನೋಡಲಿಕ್ಕೆ ಈ ಥರ ಇದೆ, ಗ್ರಾಮ ದೇವತೆ ದೇವಸ್ಥಾನ. ದೇವಸ್ಥಾನ ಚಿಕ್ಕದಾದರೂ ಗ್ರಾಮ ದೇವತೆ ಅಂದ್ರೇ ತುಂಬ ಪವರ್ಫುಲ್ ದೇವಿ. ಗ್ರಾಮಕ್ಕೆ ಒಳಿತು ಮಾಡುವಂಥ ಏನಾದರೂ ಒಂದು ಶಕ್ತಿ ಇದೆ ಅಂದರೆ ಅದು ಗ್ರಾಮ ದೇವತೆ ಅಂತ ಹೇಳಿದರೂ ತಪ್ಪಾಗಲ್ಲ. ಸೊ ನಾವಿಲ್ಲಿ ಬೆಳಗ್ಗೆ ಏನು ದೇವಿಯರನ್ನೇನು ಗ್ರಾಮ ಪಂಚಾಯತಿ ಆವರಣದಲ್ಲಿ ಪೆಂಡಲ್ ಹಾಕಿ ಏನು ಕೂಡಿಸಿದ್ವಲ್ಲ, ಸೊ ಅಲ್ಲಿಗೆ ಬಂದಿದ್ದೇವೆ ನಾವಿವಾಗ. ಅಲ್ಲಿ ಸಂಜೆ ದೇವಿಯ ಪುರಾಣ ಮತ್ತು ಸಂಗೀತ ಸಂಜೆ ಇರೋದರಿಂದ ಸೊ ಅಲ್ಲಿಗೆ ಬಂದಿದ್ದೇವೆ. ಸೊ ನೀವು ಇಲ್ಲಿ ಸಂಗೀತ ಸಂಜೆನ ಕೇಳ್ಬೋದು. ಸ್ವಲ್ಪ ಗ್ಲಿಮ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ, ತುಂಬ ಪುರಾಣ ಎಲ್ಲ ಆ್ಯಡ್ ಮಾಡಿದರೆ ತುಂಬ ಜಾಸ್ತಿ ಲೆಂತಿ ಆಗುತ್ತೆ ವಿಡಿಯೋ. ಸೊ ಅದನ್ನು ಬೇಕಿದ್ರೆ ಸಪ್ರೇಟಾಗಿ ವಿಡಿಯೋ ಹಾಕಿರ್ತೀನಿ, ನೀವು ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಸೊ ಸಂಗೀತ ಸಂಜೆನ ಕೇಳಿದ್ರಲ್ವಾ, ಎಷ್ಟು ಚೆನ್ನಾಗಿ 13 ವರ್ಷದ ಬಾಲಕ ಹಾಡು ಹೇಳ್ತಾ ಇದ್ದಾನೆ. ಇದೇ ಥರ ಸಂಗೀತನ ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ. ಹಾಗೆ ಸ್ವಾಮೀಜಿಗಳಿಂದ ಆಶೀರ್ವಚನ ಕಾರ್ಯಕ್ರಮದ್ದು ವಿಡಿಯೋನು ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ನಮ್ಮ ಚಾನಲಲ್ಲಿ ಚೆಕ್ ಮಾಡಿ, ಅದು ಕೂಡ ನೀವು ಕೇಳ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಪಾರ್ಟ್ 1 ಪಾರ್ಟ್ 2 ಅಂತ 5 ದಿನಗಳ ಕಾಲದ ಪಾರ್ಟ್ ವೈಸು ವಿಡಿಯೋ ಬರುತ್ತೆ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.